ನಮ್ಮೂರು ಅವ್ರಿಗಪ್ಪ ಇದು. ಅದು ಪಕ್ಕದ ಮನೇಲಿ ಜಗಳ ಆಗ್ತಾ ಇತ್ತಂತೇಳಿ ನಮ್ಮಣ್ಣ ಆಟೋ ಓಡಿಸ್ತಿದ್ದಾನೆ. ಅವರು ಬಿಡಿಸ್ಲಿಕ್ಕಾಗಿ ಹೋದರು. ಆ ಟೈಮಲ್ಲಿ ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದವರು ಈ ಥರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅಣ್ಣನಿಗೂ ಹೊಡೆತ ಬಿದ್ದಿದೆ. ಅವರು ವಸಂತ್ ಅಂತ ಹೇಳಿದರು, ಅವರು ಡೆತ್ ಆಗಿದ್ದಾರೆ. ಆಮೇಲೆ ಮಹೇಶ್ ಅಂತ ಇದ್ದರು, ಅವರಿಗೆ ಹೊಡೆತ ಬಿದ್ದಿದ್ದಾರೆ. ನಮ್ಮಣ್ಣರು ಈಗ ಹಾಸ್ಪಿಟ್ಲಲ್ಲೇ ಇದ್ದಾನೆ. ಒಟ್ಟು ಇಲ್ಲಿ ಟ್ರೀಟ್ಮೆಂಟಿಗೆ ಒಂದು 2 ಆಪ್ರೇಷನ್ ಆಗಿದೆ. ಟ್ರೀಟ್ಮೆಂಟಿಗೆ ಒಂದು 6 ಲಕ್ಷದ ಮೇಲೆ ಖರ್ಚಾಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಇನ್ನೂ ಪ್ರಜ್ಞೆ ಬಂದಿಲ್ಲ, ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ನಾವು ಫಸ್ಟು ಸಿದ್ದಾಪುರ ಕರ್ಕೊಂಡು ಹೋಗಿಲ್ಲ ಆಸ್ಪತ್ರೆಗೆ, ಅಲ್ಲಿಂದ ಶಿವಮೊಗ್ಗ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಡಾಕ್ಟ್ರು ಇನ್ನೂ ಸಮಯ ಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಇವು ನಮ್ಮ ಪಕ್ಕದ ಮನೆ ಆಯ್ತು. ಅವರು ಜಗಳ ಆಯ್ತಂತೇಳಿ ಹೋಗಿ ಬಿಡಿಸ್ಲಿಕ್ಕೆ ಹೋಗಿದ್ರು. ಈ ಸಮಾಜದಲ್ಲಿ ಈ ಥರ ಆಗ್ತಾಯಿದ್ರೆ ಮುಂದೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಯಾರು ಸೇವ್ ಮಾಡ್ಲಿಕ್ಕೆ ಬರೋದಿಲ್ಲ ಈ ಥರ ಸಮಸ್ಯೆ ಆದರೆ. ಇದಕ್ಕೊಂದು ಸರಿಯಾದ ರೀತಿಯಲ್ಲಿ ಆಗಬೇಕು. ಇಲ್ಲಾದರೆ ಈ ಥರ ಯಾರು ಸೇವ್ ಮಾಡಲಿಕ್ಕೆ ಮುಂದಾಗಿ ಬರೋದಿಲ್ಲ. ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಬಿಡಿಸ್ಲಿಕ್ಕಾಗಿ ಹೋಗಿದ್ದಾರೆ. ಅವರು ಜಗಳ ಆಗ್ತಿದ್ದ ಬಿಡಿಸ್ಲಿಕ್ಕೆ ಹೋಗಿದ್ರು, ಬಟ್ ಈ ಥರ ಆಗಿದೆ. ಅವ್ರು ನಮಗೆ ಮಾಹಿತಿ ಬಂದ್ಲಕ್ಕ ಅವರು ಗಂಡ ಹೆಂಡ್ತಿದೇನೋ ಜಗಳ ಆಗಿತ್ತು ಅಂತ ಹೇಳಿ ಮಾಹಿತಿ ಬಂದಿದೆ. ಆ ಟೈಮಲ್ಲಿ ಅವರು ಅಟ್ಯಾಕ್ ಮಾಡಿದ್ದಾರೆ. ಅವ್ರ ಗಂಡನ ಮನೆಯವ್ರು ಅಟ್ಯಾಕ್ ಮಾಡಿದ್ದಾರೆ. ಆ ಸಮಯದಲ್ಲಿ ಇವ್ರು ಜಗಳ ಆಗ್ತಂತ ಅಂತ ಹೇಳಿ ಬಿಡಿಸ್ಲಿಕ್ಕೆ ಹೋದ, ಹಿಂಗಾಗಿದೆ. ಈ ಥರ ಆಗಿದೆ. ಈಗ 2 ಆಪ್ರೇಷನ್ ಮಾಡಿದ್ದಾರೆ. ಚೇತರಿಸ್ಕೊಳ್ಳೋದು ಭಾಳ ಸ್ವಲ್ಪ ಟೈಮ್ ತಗೋಬೋದು ಅಂತ ಡಾಕ್ಟ್ರ್ ತಿಳಿಸಿದ್ದಾರೆ. ಈಗ 6 ಲಕ್ಷದ ಮೇಲೆ ಅಮೌಂಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಾವು ಬಡತನದಿಂದ ಬಂದಿದ್ವಿ. ಈಗ ಮುಂದೆ ಹೆಂಗೆ ಈ ಥರ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನಮ್ಮ ಅಣ್ಣ ಆಟೋ ಓಡಿಸ್ತಿದ್ದಾನೆ. ಅಲ್ಲೇ ಮನೆ ಇರೋದು, ಪಕ್ಕದ ಮನೆಯೇ ಆಯ್ತು. ಅವ್ರದ್ದೇನೋ ಫ್ಯಾಮಿಲಿದೇನೋ ಗಲಾಟೆ ಆಗಿದೆ. ಪಕ್ಕದ ಮನೆ ಆಗಿ ಸ್ವಾಭಾವಿಕ ಜಗಳ ಅಂತ ಬಿಡಿಸ್ಲಿಕ್ಕೆ ಹೋಗ್ತಾರಲ್ಲ. ಬಟ್ಟು ನಮ್ಮ ಅಣ್ಣನಿಗೆ ಇದು ಹಿಂಗಾಗಿದೆ ಅಂತ ಗೊತ್ತಿಲ್ಲ. ಆಯಿತು ಏನೋ ಅವ್ರವ್ರು ಏನೋ ಜಗಳ ಮಾಡ್ಕೊಂಡ್ರೆ ಹೋಗಿದ್ದಾನೆ ಸಡನ್ನಾಗಿ. ಆ ಟೈಮಲ್ಲಿ ಈ ಥರ ಆಗಿದೆ. ಅಲ್ಲಿ ಅವ್ರ ಅಣ್ಣ ತಮ್ಮ ಇದ್ದರು. ಮಹೇಶ್ ಅವರು ಹೊರಗಡೆ ಇದ್ದರು, ಈಗ ಬಂದು ಇಲ್ಲೇ ಇದ್ದರು. ಈಗ ಮನೇಲಿ ಒಟ್ಟಿಗೆ ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಇದ್ದರು. ಫ್ಯಾಮಿಲಿಯಲ್ಲಿ ಮಹೇಶ್ ಅವ್ರಿಗೆ, ನನಗೆ ಮಾಹಿತಿ ಬರೋ ಮಹೇಶ್ ಅವ್ರಿಗೆ ಹೊಡೆತ ಬಿದ್ದಿದೆ. ಅವ್ರ ಅಣ್ಣ ಡೆತ್ ಆಗಿದ್ದಾರೆ, ಮತ್ತು ನಮ್ಮ ಅಣ್ಣಗೆ ಒಂದು ಹೊಡೆತ ಬಿದ್ದಿದೆ. ಅವ್ರ ಹೆಂಡತಿ ಕಡೆ ಹೊಡೆದಿದ್ದಾರಂತ. ನಾವು ಇಲ್ಲ ಇದ್ದು, ನಾನು ಹೊರಗಡೆ ಇದ್ದೆ. ಈಗ ಮಾಹಿತಿ ಬಂದ್ಬಿಟ್ಲೆ ಇಮಿಡಿಯೇಟ್ಲಿ ಬಂದಿದ್ದೀನಿ. ಹಾಸ್ಪಿಟ್ಲ್, ಶಿವಮೊಗ್ಗದ ಹಾಸ್ಪಿಟ್ಲಲ್ಲಿ ಇದ್ದೀವಿ. ರಮೇಶ್ ಅಂತ ಹೇಳಿ.